ಬಿಜೆಪಿ ನಾಯಕರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಬಿಪಿಎಲ್ 100 ಕೋಟಿ ಆಫರ್ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಿಸಿಎಂ. ನೋಡಿ, ರಾಜಕೀಯ ಜಟಾಪಟಿ ಜಾಸ್ತಿ ಆಗ್ತಾನೆ ಇದೆ. ಅದರಲ್ಲೂ ಈಗ ಬಿಜೆಪಿ ನಾಯಕರು ಒಂದೊಂದೇ ವಿಚಾರಗಳನ್ನು ಇಟ್ಕೊಂಡು ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಅದರಲ್ಲೂ ಈ 100 ಕೋಟಿ ಆಪರೇಷನ್ದು ಮತ್ತು ಬಿಪಿಎಲ್ ಕಾರ್ಡ್ದು ಬಿಜೆಪಿಯವ್ರಿಗೆ ಮಾಡೋದಕ್ಕೆ ಇನ್ನೇನು ಕೆಲಸ ಇದೆ ಹೇಳಿ? ನಾವು ಯಾರ ಅನ್ನವನ್ನು ಕೂಡ ಕಿತ್ತುಕೊಳ್ಳಲ್ಲ ಅಂಥೇಳಿ ಡಿಸಿಎಂ ಹೇಳಿದ್ದಾರೆ. 100 ಕೋಟಿ ಇರಲಿ, ಬಿಜೆಪಿ 1000 ಕೋಟಿ ವಿಚಾರ ಹೇಳಬೇಕು, ಯತ್ನಾಳು, ಅಶೋಕು, ವಿಜೇಂದ್ರರನ್ನ ಕೇಳಬೇಕು ಅಂತ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ. ಇನ್ನೇನು ಕೆಲಸ ಅವ್ರಿಗೆ? ಬಿಜೆಪಿ ಅವ್ರಿಗೆ ಏನು ಕೆಲಸ? ಅದನ್ನು ನೋಡ್ತೀವಿ. ಅದು ನಮ್ಮ ಕ್ಷೇತ್ರಗಳಲ್ಲೂ ಈಗ ನಮ್ಮ ಕ್ಷೇತ್ರ ಎಕ್ಸಾಂಪಲ್ ನಮ್ಮ ಜಿಲ್ಲೆಯಲ್ಲಿ 90% BPL ಅಂತ ಇದೆ. ಒಳನರಸೀಪುರದಲ್ಲೂ 92-93% BPL ಅಂತ ಇದೆ. ನಮ್ಮದೇ ಕ್ಷೇತ್ರಗಳು ತೊಗೊಳ್ಳೋಣ, ಬೇರೆ ಕ್ಷೇತ್ರ ಬೇಡ. ಅದನ್ನು ಒಂದ್ಸತಿ ರಿವ್ಯೂ ಮಾಡಬೇಕಲ್ಲ, ನಿಜವಾಗ್ಲೂ ಅರ್ಹ ಇಲ್ವಾ ಏನು ಎತ್ತ. ಅದನ್ನು ಅವ್ರು ಯಾವುದೋ ಒಂದು ಕ್ರೈಟೀರಿಯಾ ಮೇಲೆ ಕೆಲವು ರದ್ದಾಗಿದೆ. ನಾನು ಎಲೆಕ್ಷನ್ಗೆ ಹೋದಾಗ ನನಗೂ ಹೇಳಿದ್ರು ಜನ ಎಲ್ಲ, ಯಾರು ಅನ್ನನ್ನು ಕಿತ್ಕೋತಾ ಇಲ್ಲ, ಅವ್ರು ರಾಜಕಾರಣ ಏನಾರು ಬೇಕೋ ಮಾಡ್ತಾರೆ. ಫಸ್ಟು ಬಿಜೆಪಿಯವರು 1000 ಕೋಟಿ ಹೇಳ್ಬೇಕ್ರಿ. ಯತ್ನಾಳ್ ವಿಚಾರ ಎಲ್ಲೆಲ್ಲಿ ಬಂತು, ಯಾರು ಕೊಟ್ಟರು, ಯಾರು ಕಲೆಕ್ಟ್ ಮಾಡಿದ್ರು. ಇನ್ನು ಯತ್ನಾಳ್ ಕೇಳಿ ನೀವು ಸ್ಟೇಟ್ಮೆಂಟೇ ಕೊಟ್ಟಿಲ್ಲ, ಎಲ್ಲ ಬರೀ ನಮ್ಮನ್ನೇ ಕೇಳ್ತಾ ಇದ್ದೀರಲ್ಲ. ವಿಜೇಂದ್ರನ್ ಕೇಳಿಲ್ಲ ನೀವು, ಅಶೋಕ್ ಕೇಳಿಲ್ಲ. ಯಾರು ಯತ್ನಾಳು? ಯಾಕೆ ನೀವು ಅಶೋಕನ್ ಕೇಳಿಲ್ಲ, ವಿಜೇಂದ್ರನ್ ಕೇಳಿಲ್ಲ, ಅವರು NDA ಅವ್ರನ್ನ ಯಾಕೆ ಕೇಳಿಲ್ಲ? ನೀವು ಬರೀ ನಮ್ಮನ್ನೇ ಕೇಳ್ತಾ ಇದ್ದೀರಲ್ಲ. ತನಿಖೆ ಅಲ್ಲ, ತನಿಖೆ ಫಸ್ಟ್ ಅವ್ರ ಪಾರ್ಟಿ ಇಂಟರ್ನಲ್ ತನಿಖೆ ಮಾಡಿ. ಎಲ್ಲ ತನಿಖೆ ಮಾಡ್ತಾರಲ್ಲ, ಇಂಟರ್ನಲ್ ತನಿಖೆ ಮಾಡಬೇಕು.